ತಾಯಿ ನಮ್ಮ ತಾಯಿ ಮನಸ್ಸೆಟ್ರೆ ಯಾಕೆ ಹರಳೆಣ್ಣು ಮಾರಿ ಹರಳೆಣ್ಣೆ ಕೊಡಂಗ ನೋಡ್ರಿ ನೋಡ್ರಿ ಹೆಂಗಟ್ರೆ ಕಿತ್ತೂರ್ನ ಕಾರ್ಭಾರಿಗಳು ನೀವಿಬ್ರು ಇದೀರಲ್ಲ ನೀವಿಬ್ರು ನೋಡಿ ಪಟ್ನ ಬಂತು ಹರಳೆಣ್ಣೆ ಕುಡ್ದೇನ್ರಪ್ಪ ಯಾಕಲೇ ಹರಳ ನೀನು ರುದ್ರವರಾಣಿಯರ ಆಪ್ತನಿದ್ದಿ ಗುಪ್ತನಿದ್ದಿ ಇದೇನಾಗಲ್ಲ ನೀನು ನಾನೆಷ್ಟು ಆಪ್ತನಾಗಿದ್ರೇನು ಗುಪ್ತನಾಗಿದ್ರೇನು ನನ್ನ ಬಿಟ್ಟು ಹೋದ್ನಲ್ರಿ ಆ ನಮ್ ರುದ್ರ ತಾಯಿ ಏನ್ ನೋಡ್ರು ಒತ್ತರದ ಕೋಟೆಯಾಗಿ ಬಂದಿ ಆಗಿರುವ ನಮ್ಮ ಪ್ರಭುಗಳನ್ನ ನೋಡ್ಲಿಕ್ಕೆ ಅಂತ ಟಿಪ್ಪು ಸುಲ್ತಾನ್ರಿಂದ ಪರವಾನಗಿ ತಂದು ಆ ನಮ್ ರುದ್ರ ತಾಯಿನ ಮಾರುವೇಷ ಕರ್ಕೊಂಡು ಹೋದ್ರು ನೋಡ್ರಿ ಆ ನಮ್ ಗುರುಗಳು ಕಲ್ಲಮಠ ಸ್ವಾಮಿಗಳು ನಮ್ಮ ದೇಶಾರನ್ನ ಕೊಪ್ಪಳ ಕೋಟೆಯಿಂದ ಬಿಡಿಸ್ಲಿಕ್ಕೆ ದೊಡ್ಡ ಉಪಾಯನೂ ಕೊಡ್ದಂಗದ ನಾನು ಕೇಳ್ಕೊಂಡೇನ್ರಿ ನಾನು ಬರ್ತೇನೆ ನಿಮ್ಮ ಜೊತೆಯಾಗಿ ನಲ್ಲಿದ್ದಂಗಿರ್ತೀನಿ ಹೊತ್ತು ಬಂದ್ರೆ ನಿಮ್ಮ ಪ್ರಾಣ ಕೊಡ್ತೇನೆ ಅಂತ ತಲೆ ತಲೆ ತೆಚ್ಕೊಂಡೇನ್ರಿ ಕೇಳಿದ್ರಿ ನನ್ನ ಮಾತ ಆದ್ರೂ ಬರ್ದೆ ನೇರ ಬರ್ತದ್ರಿ ಅವರು ಅವ್ರು ಕೊಪ್ಪಳ ಕೋಟೆ ತಗೊಂಡ್ರು ಅಳ್ತಾನೆ ಇರು ನಡೀರಿ ಗಿಣಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ ಈ ತಾಟ್ ನಂದು 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 ನಂದಲೆ ಏನಂದಿ ನಂದಲೆ ನಾನ್ ಯಾರು ಗೊತ್ತೇನಲೇ ನಾ ಯಾರು ಗೊತ್ತೇನಲೇ ಗೊತ್ತಲೇ ಗೊತ್ತು ನಮ್ಮ ರುದ್ರ ತಾಯಿ ಕಾಲು ಬಿಡದಾಗ ಬಿದ್ದು ಕಣ್ಣೀರಿಟ್ಟ ಚಂದವನ ಆಳ ಮಗ ಅಂತ ಗೊತ್ತಿಲ್ಲ ನನಗೆ ಸಾವಿರ ಅಂದಲೆ ಚಂದವನ ಹೆಸರು ಎತ್ತಿದ್ರೆ ನಾವೇ ಕಿತ್ತು ಬರ್ತೀನಿ ನೋಡತ್ತ ಚಂದವ ಅಂದ್ರೆ ಏನ್ ತಿಳಿದೇನೆ ಮಂಡ್ಯ ಯಾರನೇ ಮಂಗ್ಯ ಅಂತಿ ಎದುರಿಗಿರೋ ನಿನಗಲ್ದೆ ನಿಮ್ಮಪ್ಪನೇ ಅನ್ಲಿಕ್ಕೆ ಬರ್ತದೇನು ಹನ್ನೆರಡು ಮಾತಾಡ್ಲೇ ಮಗನೇ ನಮ್ಮ ರುದ್ರ ಹೇಳಿ ನೀನು ಸಮಾಧಿ ಮಾಡಿಸ್ಬಿಟ್ಟಾನ ಮತ್ತೆ ಅವ್ರಿಗೆ ಸಮಾಧಿ ಮಾಡಿಸ್ಬೇಕು ನಾನ್ ನಿನಗೆ ಸಮಾಧಿ ಮಾಡ್ತೀನಿ ನೋಡುತ್ತೆ ಎಲ್ಲಿ ನನ್ನ ಮೈನಾಗ ಒಂದ್ ಏಟ್ ಬೀಳಿ ಮತ್ತೆ ನೀವು ಬಹಳ ಅದೃಷ್ಟಶಾಲಿಗಳು ದೇಶ ಇರೆ ನಿಜ ನನ್ನ ಮಗಳು ಕಿತ್ತೂರ ರಾಣಿಯಾಗುವ ಸುಯೋಗವನ್ನು ಶಿವ ಕಲ್ಪಿಸುತ್ತಾನೆಂದು ನಾನು ಕನಸಿನಲ್ಲಿಯೂ ಅನಿಸಿರಲಿಲ್ಲ ವೀರವ್ವ ವೀರವ್ವ ಏನಪ್ಪಾಜಿ ಬೇಗನೆ ಕಿತ್ತೂರು ಪಯಣಕ್ಕೆ ಸಿದ್ಧ ಮಾಡಿಕೊಳ್ಳವ್ವ ಅದೇನಪ್ಪಾಜಿ ಅಷ್ಟೊಂದು ಅವಸರ ನಾಳೆ ಕಿರಿ ದೇಸಾಯಿಗೆ ಪಟ್ಟ ಕಟ್ತಾರಂತೇನು ನಿಜ ಅದಕ್ಕೂ ಮೊದಲು ನಿನ್ನ ಕಿತ್ತೂರು ದೇಸಾಯಿಯನ್ನಾಗಿ ಮಾಡ್ಕೋತಾರಂತೆ ಅಪ್ಪಾಜಿ ನಿಮಗೆ ನಾನು ಅಂದೇ ಹೇಳಲಿಲ್ಲೇನು ನಾನು ಆ ಮೈಸೂರು ಕವಿಯನ್ನೇ ಏನಂದ್ರೆ ಯಾರಾದ್ರೂ ಹುಚ್ಚು ಅಂದಾರು ಇಲ್ಲಿ ಕೂಳಿಲ್ಲ ನಿಲ್ಲಿಕ್ ನೆರಳಿಲ್ಲ ಅಂಥವನ್ನ ನಾವು ಏನು ಮಾಡ್ಕೊಳ್ಳೇನು ಅವ್ರಿ ದೇಶ ಇದೆ ಆ ಮಾತೆಲ್ಲ ಬರೀ ಸುಳ್ಳೇ ಸುಳ್ಳು ನೋಡ್ರಿ ಅದಕ್ಕೆ ಮತ್ತೆ ಅವನ ಗೆಳತನ ಬಿಟ್ಟು ಕಿತ್ತೂರು ಅರಮನೆ ಸೇರ್ಬಿಟ್ಟನ್ರಿ ನಿಮ್ಮಂಥ ಗೆಳೆಯರಿದ್ರೆ ಎಣ್ಣೆ ಬೆಂಕಿ ಅಂತ ಊರನ್ನೇ ಮುಗಿಸ್ಬಿಡ್ತೀರಿ ನಮ್ ಒಳ್ಳೇದಕ್ಕೆ ಅಂತ ಹೇಳಕ್ ಬಂದ್ರಲ್ಲ ಇಂಥ ಮಾತನ್ನು ಚಂದಲ್ಲ ನೋಡು ಅಪ್ಪಾಜಿ ನನ್ನ ಮಾತು ಸ್ವಲ್ಪ ಕೇಳಿ ನೀವ್ ಏನ್ ಹೇಳಿದ್ರು ನಾನು ಕೇಳೋದಿಲ್ಲ ನಿನ್ನ ಮದುವೆ ಕಿತ್ತೂರು ದೇಶದೊಂದಿಗೆ ಆಗಲೇಬೇಕು ಬರೀ ಶಾಲೆನವ್ರಿ ಇವನು ಹಾಕಲ್ಲ ನಾನು ನೋಡ್ತೇನೆ ಅಪ್ಪಾಜಿ ಅಪ್ಪಾಜಿ ಬಾಪು ಸಾಹೇಬ್ರ ಬಾಪು ಸಾಹೇಬ್ರ ಬಾಪು ಸಾಹೇಬ್ರ ಏನು ಹಾಗೆಲ್ಲ ಕರಿಬೇಡ್ಬೋ ಅಲ್ಲಪ್ಪ ಯಾರು ಇಲ್ದೇ ಇರೋವಾಗ್ಲೂ ನಿಮ್ಮನ್ನು ಕವಿ ಅಂತಲೇ ಕರಿಬೇಕೇನ್ರಿ ಹಿಂಗೆಲ್ಲ ಆಡ್ದು ನೋಡ್ರ ಮತ್ತ ಬೀರವ್ ಹೇಳೇ ಬಿಡ್ತೀನಿ ಈ ಕವಿನೇ ಕಿತ್ತೂರು ದೇಸಾಯರು ಶಿವಲಿಂಗರ ಹತ್ರ ಸರ್ಚಾರು ಸುಮ್ಮನಿರಪ್ಪ ಅಂದ್ರೆ ಯಾಕೆ ಎದುರ್ಕೊತೀರಿ ಬಾಪು ಸಾಹೇಬ್ರ ಅವರಪ್ಪ ಒಂದೇ ಮಾತನಾಗ ಅವಳ ಬಾಯಿ ಮುಚ್ಚಿಬಿಟ್ರೆ ನೋಡ್ರಿ ಮತ್ತ ಅಂದ್ರೆ ಆಕೆ ಕಿತ್ತೂರು ದೇಸಾಯ ನನ್ನ ಮದುವೆ ಒಪ್ಪಿದ್ದೇನು ಒಪ್ಪದಿದ್ರ ಒಪ್ಪಬಿಡ್ಬೇಕಲ್ರಿ ಅವ್ರು ಕೂಡ ನಿನ್ನ ಮದುವೆ ಇಂತ ಖಡಾ ಖಂಡಿತ ಅಂತ ಹೇಳ್ಬಿಟ್ರೆ ನೋಡ್ರಿ ಮತ್ತ ಕವಿರಾಜ್ರೆ ಕವಿರಾಜ್ರೆ ನಾನು ನನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಬಿಟ್ಟೆ ನಾವಿಬ್ರು ಹಿಂದೆ ಎಲ್ಲಾದ್ರೂ ಹೊರಟೋಗೋಣ ಇಲ್ಲ ಇಲ್ಲ ನಾನು ನನ್ನ ತಂದೆ ಮಾತು ಮೀರುವುದಿಲ್ಲ ಕಿತ್ತೂರು ದೇಸಾಯರನ್ನೇ ಮದುವೆ ಆಗುತ್ತೆ ಯವ 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 ಹೋಗ್ಬೇಡಿ ಹೋಗ್ಬೇಡಿ ಇವರೇ ಕಿತ್ತೂರು ದೇಸಾಯರು ಇವರು ಕಿತ್ತೂರು ದೇಸಾಯರೇ ನಾನ್ ನಂಬೋದಿಲ್ಲ ಅಯ್ಯೋ ನಮ್ರವ ನಿಮ್ಮ ಅಣಿಗೂ ನನ್ನ ಅಣಿಗೂ ಕೃತಿಕೇಶ್ವರ ರಾಣಿಗೂ ಎಲ್ಲರಾಣಿಗೂ ಇವರೇ ಕಂಡ್ರವ ಕಿತ್ತೂರು ದೇಸಾಯರು ದೇಸಾಯರೇ ಇನ್ನು ಮುಂದೆ ಈ ಹುಡುಗಾಟಿಗೆ ಬೇಡಿ ಆಗ್ಲಿ ದೇಸಾಯಿನಿಯವರೇ ಶರಣು ಸಾಹೇಬ್ರು ಅಯ್ಯೋ ಅಯ್ಯೋ ನೀವು ಬರ್ತಾರೆ ಅಂತ ಮೊನ್ನೆ ತಿಳಿದ್ರೆ ಮನೆಗೆ ಫೋನ್ ಆದ್ರೂ ಕಟ್ಬೋದಾಗಿತ್ತಲ್ಲ
ಅಯ್ಯೋ ಅಯ್ಯೋ ಕಂಚಕಾರಲ್ರಿ ವೆಂಕಟರಾಯ. ನಾನೇ ಮಲ್ಲಕ್ ಸಿಕ್ಕಿರಿ. ವೆರಿ ಗುಡ್ ವೆರಿ ಗುಡ್. ನೀವು ಇವತ್ತಿಲ್ಲಿಗೆ ಬರ್ತೀರಿ ಅಂತ ಚಾಪ್ಲಿನ್ ಸಾಹೇಬರು ಮೊದಲೇ ಹೇಳಿದ್ರಿ. ಅಂದ್ರ ನೀವು ಮದ್ರಾಸಿಂದ ಬಂದ್ರು ಮುಂಬೈನಿಂದ ಬಂದ್ರು? ಇವರು ಮದ್ರಾಸ್ ಸಾಹೇಬರು ಮಿಸ್ಟರ್ ಫುಸ್, ಇವರು ಮುಂಬೈ ಸಾಹೇಬರು ಮಿಸ್ಟರ್ ಫುಸ್. ಅಯ್ಯೋ ಅಯ್ಯೋ, ಏನ್ ಹೆಸರು ನಿಮ್ಮದು! ಎಷ್ಟು ಚಿಕ್ಕದಾಗದೆ, ಎಷ್ಟು ಮುದ್ದಾಗದೆ! ನೀವು ವಾಘಬರಾಗಿ ಕಿತ್ತೂರಿಗೆ ಮಾಡಿದ ಸಂಚು ಹೇಳಿ. ಹೇಳಕ್ ಒಂದು ಎರಡಲ್ರಿ, ಚೆನ್ನವನಿಗೆ ವಿಷ ಕೊಡೋಕ್ ಪ್ರಯತ್ನ ಮಾಡಿದ್ವಿ, ಶಿವಲಿಂಗ ರುದ್ರ ಸದ್ರು ನಿಮಗ್ ಕಪ್ಪ ಕೊಡೋಂಗ್ ಮಾಡಿದ್ವಿ, ಮತ್ತೆ ದತ್ತಕ ಸುಳ್ಳುತ್ತು ನಿಮಗೆ ದೂರ ಕೊಟ್ಟಿವಿ. ಇವರು ಮಾತಾಡಿದ್ದೆ ಬಹಳ, ಆದ್ರೆ ಕೃತಿ ನನ್ನಿಂದ ಬಹಳ ಆಗ್ಯಾವ ನೋಡ್ರಿ. ಮಿಸ್ಟರ್ ವೆಂಕಟರಾಯರೇ. ನೋ ನೋ, ಮಿಸ್ಟರ್ ಖಂಡಕರಾವ್. ವೆಂಕಟರಾಯರೇ, ನಮಗಾಗಿ ಫಲಕಾರ ಏನು ಮಾಡಿದ್ದೀರಿ? ಅಯ್ಯೋ 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 ಅಯ್ಯೋ, ಫಲಕಾರ ಅಲ್ರಿ, ಫಲಹಾರ. ನೀವು ಬರ್ತೀರಿ ಅಂತ ಎಲ್ಲ ಸಿದ್ಧ ಮಾಡಿದ್ರಿ. ಬರ್ರಿ ಬರ್ರಿ ಸಾಹೇಬ್ರ. ನೀವು ಬರ್ತೀರಿ ಅಂತ ಎಲ್ಲ ಸಿದ್ಧ ಮಾಡಿ ನೋಡಿ. ಓ ಮಿಸ್ಟರ್ ಖಂಡಕರಾವ್, ಹಿನ್ನಲಿಕ್ಕೆ ಚಾಕು, ಕತ್ತರಿ, ಆ ಕತ್ತಿ ಅವೆಲ್ಲ ನಮ್ಮಂತರ ಮನೆಯಲ್ಲಿ ಬರ್ತಾವ್ರಿ ಸಾಹೇಬ್ರೆ. ಬೇಕಾದ ತಂದೋಡಿ ಸಲ್ಲೇನ್ರಿ. ಆರಾಮ್ ತಗೊಳ್ರಿ. ಹ್ಯಾಂಗಲೇ ನಮ್ ತಂತ್ರ ಮಂತ್ರ. ಇನ್ನೂ ಆ ಜಿಲೇಬಿನ ಬೇಡ ಬೇಡ, ಇನ್ನೂ ಆ ಪೂರಿನ ಬೇಡ ಬೇಡ, ಇನ್ನೇನು ಆ ಖಾರ ಬುಂದಿನಾದ್ರೂ ತಿನ್ನು ಬೇಡ, ಇನ್ನೇ ನನ್ ತಲೆ ತಿಂತೀಯ. ತಮಾಷೆ ಆಡ್ತಿದ್ಯೇನಲ್ಲೇ? ನನಗೆ ಆಚಾರ ಬೆಂಕಿ ಆಕ ತಮಾಸಿನಂತೆ ತಮಾಸು. 3 ದಿನ ಆಯ್ತು, ಕಲ್ತು ಮನಸ್ಸಿಲ್ಲ, ಹೊರತುಂಬ ಹೊಂದಿಲ್ಲ. ಯಾರು ಬೇಕಾದಷ್ಟು ಶಿಕ್ಷೆ ಏನಾಯ್ತಲೇ? ಆಗಬೇಕಲೇ, ಕಲ್ತು ಮನಸ್ಸಿ ಮಾಡ ಊಟಾಟ, ಹೊರತುಂಬ ತಿನ್ನೋಣ ಅಂದ್ರೆ ನಿಂತಿಟ್ಟಾಟ. ಆಸೆ ತಾನೇ ಕಿತ್ತಿಡುವ ನಿಂಸಿನ, ಕಿತ್ತಿಡ್ತೀನಿ ಗಂಟಾಣ ತಿನ್ನೋ ಹೊರತುಂಬ. ಈಸೇದೆ ಒಂದು ತಾಪತ್ರ ಇದೆ ನನಗೆ. ಎಷ್ಟು ದೊಡ್ಡ ಗುಣ ರೀ ಸಾಹೇಬ್ರದು. ಅಲ್ಲೇರಿ ಅಲ್ಲೇರಿ ಮನೆ ಯಾರಪ್ಪ ನೀವು? ಏನ್ ದೊಡ್ಡ ಸಾಹೇಬ್ರು ಹೇಳಿ ಬಂದಿರೇನು? ಅವರು ಹೊತ್ತುಂಬ ಫಲಾನ ಮಾಡಿ ಆರಾಮ್ ತಗೋತಿದ್ದಾರೆ. ಈಗ ಅವ್ರು ನೋಡ್ಲಿಕ್ಕೆ ಆಗುದಿಲ್ಲ. ಹೋಗ್ಲಿ ಹೋಗ್ಲಿ, ನಾವೇ ದೊಡ್ಡ ಸಾಹೇಬರು. ಮತ್ತೆ ಅವರೇ ದೊಡ್ಡ ಸಾಹೇಬ್ರು ಅಂತ ಹೇಳಿದ್ರು. ನಾವು ಮುಂಬೈ ಮಲೆನಾಡಿನಿಂದ ಬಂದ ಸಾಹೇಬರು ಎಲ್ಲ. ಮತ್ತೆ ಅವರು ಅಲ್ಲೇ ಬಂದ್ವಿ ಅಂತ ಹೇಳಿದ್ರಿ. ನಮ್ಮನ್ನು ಚಾಪ್ಲಿನ್ ಸಾಹೇಬರು ಕಳಿಸಿದ್ದಾರೆ. ಮತ್ತೆ ಅವ್ರನ್ನು ಅವರೇ ಕಳಿಸ್ಯಾರ್ರಿ. ಯಾರವರು? ಇದರಲ್ಲಿ ಎಲ್ಲ ಮೋಸವಿದೆ, ತೋರಿಸವರು. ಸಾಹೇಬ್ರ, ನಿಮ್ಮನ್ನು ನೋಡ್ಲಿಕ್ಕೆ ಯಾರು ಬಂದಾರ್ರಿ? ಸಾಹೇಬ್ರ, ಇವ್ರು ನಮ್ಮ ಹಳೆಯ ಶ್ರೇಣಿ ಆನಂದಿ ಹುಡುಕ್ತಾರ. ಅಲ್ಲ ಎಂದವರು ಯಾರು ಮಲ್ಲಪ್ಪ ಶೆಟ್ಟಿ.